ಆಕಾಶವಾಣಿ ಭದ್ರಾವತಿ. ವೃತ್ತಿ ಶಿಕ್ಷಣ ಮಾರ್ಗದರ್ಶನ, ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ, ಶಿವಮೊಗ್ಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ಯಶಸ್ಸಿನ ಹಾದಿ, ಪಿಯುಸಿ ನಂತರ ಶೈಕ್ಷಣಿಕ ಮತ್ತು ವೃತ್ತಿ ಆಯ್ಕೆಗಳ ಅನ್ವೇಷಣೆ, ಈ ಬಗ್ಗೆ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶೋಕ್ ಆರ್ ಬಣಗಾರ್ ಅವರಿಂದ ಮಾಹಿತಿ. ಎಲ್ರಿಗೂ ನಮಸ್ಕಾರ. ನಾನು ಅಶೋಕ್ ಬಣಗಾರ್ ಅಂತ. ಇವತ್ತಿನ ದಿನ ನಾನು ಪಿಯುಸಿಯ ಎಲ್ಲ ಮಕ್ಕಳಿಗೆ ಯಶಸ್ಸಿನ ದಾರಿ ಏನು ಎಂಬುದ್ರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಎಲ್ಲ ಮಕ್ಕಳು ಕೂಡ ಪಿಯುಸಿ ಆದ ನಂತರ ನಾನೇನು ಮಾಡಬೇಕು ಅನ್ನೋ ಗೊಂದಲದಲ್ಲಿ ಇರ್ತೀರಾ. ಆ ಗೊಂದಲಕ್ಕೆ ಸಣ್ಣದಾದಂತಹ ಒಂದು ಸೊಲ್ಯೂಷನನ್ನು ಕೊಡಲಿಕ್ಕೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ಎಲ್ಲ ಮಕ್ಕಳು ಕೂಡ ನನ್ನ ಸ್ನೇಹಿತ ಏನು ಮಾಡ್ದ, ನನ್ನ ಸ್ನೇಹಿತೆ ಏನು ಮಾಡಿದ್ಲು ಅನ್ನೋದನ್ನು ಅವರ ಜೊತೆ ಮಾತಾಡ್ಬಿಟ್ಟು ನೀವು ನಿಮ್ಮ ಆಯ್ಕೆಗಳನ್ನು ಮಾಡ್ತಾ ಇದ್ದೀರಾ. ಅದಕ್ಕೆ ಸರಳ ಒಂದು ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಇವತ್ತಿನ ದಿವಸ ನಾನು ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಎಲ್ಲ ಮಕ್ಕಳು ಕೂಡ ಒಂದು ದೊಡ್ಡ ತಪ್ಪು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಿಚಾರಗಳ ಕೊರತೆಯಿಂದ ತಮ್ಮ ಆಯ್ಕೆಗಳನ್ನು ಮಾಡ್ತಾ ಇದ್ದೀರಾ. ಮುಂದೆ ಅದರದ್ದು ಉಪಯೋಗ ಏನಿದೆ, ಅದರಿಂದ ಏನು ನಿಮ್ಮ ಅವಶ್ಯಕತೆಗಳು ಪೂರ್ತಿ ಆಗುತ್ತೋ ಇಲ್ವೋ, ಅಥವಾ ನಿಮ್ಮ ಕನಸು ನೀವು ಮುಟ್ಲಿಕ್ಕೆ ಆಗ್ತದೋ ಇಲ್ವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡದೇ ಕೂಡ ನೀವು ಆ ಆಯ್ಕೆಗಳನ್ನು ಮಾಡ್ತಾ ಇದ್ದೀರಾ. ಇದಕ್ಕೆ ಕೆಲವು ಪಾಯಿಂಟ್ಸ್ಗಳನ್ನು ನಾನಿಲ್ಲಿ ಹೇಳ್ತೇನೆ. ಇದಕ್ಕೆ ಜ್ಞಾನದ ಹಾದಿ ಅಂತ ಹೇಳಿ ನಾನು ಹೆಸರನ್ನ ಇಟ್ಟಿದ್ದೇನೆ. ಜ್ಞಾನದ ಹಾದಿ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಸ್ವಯಂ ಮೌಲ್ಯಮಾಪನ ಮಾಡ್ಕೊಬೇಕು. ಅಂದರೆ ನಾನು ಈ ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಾನು ಸೂಕ್ತನಿದ್ದೇನಾ, ನನಗೆ ಆ ಒಂದು ಅರ್ಹತೆ ಇದೆಯಾ, ನಿಮ್ಮ ಎಲಿಜಿಬಿಲಿಟಿಯನ್ನು ನೀವು ಫಸ್ಟು ಚೆಕ್ ಮಾಡ್ಕೋಬೇಕು. ನಿಮ್ಮ ಶಕ್ತಿ ಮತ್ತು ನಿಮ್ಮ ದೌರ್ಬಲ್ಯತೆಗಳನ್ನು ನೀವು ತಿಳಿದುಕೊಳ್ಳಬೇಕು. ಅದರ ಜೊತೆಗೇ ನಿಮ್ಮ ಆಸಕ್ತಿ ಮತ್ತು ಆಸೆಗಳನ್ನು ನಿಮ್ಮ ಗಮನದಲ್ಲಿಟ್ಟುಕೊಂಡು ನಿಮ್ಮ ಆಯ್ಕೆಗಳನ್ನು ಮಾಡ್ಕೋಬೇಕಾಗ್ತದೆ. ಇದ್ರ ಜೊತೆಗೆ ಮಾರ್ಗದರ್ಶನ ತುಂಬ ಇಂಪಾರ್ಟೆಂಟ್. ಇದು ಮಾರ್ಗದರ್ಶನ ಅನ್ನೋದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ ಯಾವುದೇ ಕೆಲಸ ಮಾಡಲಿಕ್ಕೆ. ಮುಂದೆ ಗುರಿ ಇದ್ದರೆ ಹಿಂದೆ ಗುರುವಿನ ಒಂದು ಸಹಾಯ ತುಂಬ ಅವಶ್ಯಕ. ಈ ಗುರಿ ಮತ್ತು ಗುರು ಇಲ್ಲದೇ ನಾವು ಹೋದರೆ ಯಾವ ಕೆಲಸನೂ ಕೂಡ ಪರಿಪೂರ್ಣ ಆಗೋದಿಲ್ಲ. ಹಾಗಾಗಿ ಒಬ್ಬ ಗುರುವಿನ ಅವಶ್ಯಕತೆ, ಮಾರ್ಗದರ್ಶನ. ನೀವು ಯಾವುದೇ ಆಯ್ಕೆಗಳನ್ನು ಮಾಡ್ಕೊಳ್ಳೋಕೆ ಹೋದ್ರೂ ಕೂಡ ನಿಮಗೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ. ನೀವು ಯಾವ ಆಯ್ಕೆ ಮಾಡ್ಕೋತೀರಾ ಅದಕ್ಕೆ ನಿಮ್ಮ ಮಾರ್ಗದರ್ಶಕರ ಒಂದು ಸಹಾಯವನ್ನು ಪಡೆದು ಮುಂದೆ ಹೋಗಬೇಕಾಗ್ತದೆ. ಮೂರನೇದ್ದು ಸಂಶೋಧನೆ. ನೀವು ಏನು ಮಾಡಬೇಕು ಅಂತ ಇದ್ದೀರಾ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡ್ರೆ ನಿಮಗೆ ಒಳ್ಳೆಯದು. ನಂತರ ಆಯ್ಕೆ ಮಾಡಿದ್ದ ಕ್ಷೇತ್ರದಲ್ಲಿ ಮುಂದೆ ಬರೀಲಿಕ್ಕೆ ಜನರಿಂದ ನಿಮಗೆ ಏನು ಸಹಾಯ ಸಿಗ್ತದೆ, ನಿಮ್ಮ ನೆರೆಹೊರೆಯವರು, ನಿಮ್ಮ ಸಂಬಂಧಿಕರು, ನಿಮ್ಮ ಬಂಧುಗಳಾಗಲಿ, ನಿಮ್ಮ ಹಿತೈಷಿಗಳಾಗಲಿ, ಯಾರೇ ಆಗಲಿ, ಅವರಿಂದ ನಿಮಗೆ ಏನು ಮಾರ್ಗದರ್ಶನ ಸಿಗುತ್ತೆ ಅನ್ನೋದನ್ನು ಕೂಡ ಸ್ವಲ್ಪ ನೋಡ್ಕೋಬೇಕಾಗ್ತದೆ. ಮುಂದೆ ನೀವೀಗ ಆಯ್ಕೆ ಮಾಡಿ ಆದ ನಂತರ ಅವ್ರು ಯಾರು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಆಯ್ಕೆ ತಪ್ಪಾಗೋ ಸಾಧ್ಯತೆ ಇರುತ್ತೆ. ಸೊ ಇದನ್ನಿಷ್ಟನ್ನು ಹೇಳ್ತಾ PUC ನಂತರ ನೀವು ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಹಿಂಟ್ಸನ್ನು ಕೊಡ್ತೇನೆ ನಾನು. ಸೊ ಮೊದಲನೇದಾಗಿ PUCಯಲ್ಲಿ ನಾವು 3 ವಿಭಾಗಗಳಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತೇವೆ. ಒಂದು ವಿಜ್ಞಾನ ವಿಭಾಗ, ಒಂದು ಕಲಾ ವಿಭಾಗ, ಮತ್ತೊಂದು ವಾಣಿಜ್ಯ ವಿಭಾಗ. ಈ 3 ಕ್ಷೇತ್ರಗಳಲ್ಲೂ ಕೂಡ ನಾವು ವಿದ್ಯಾಭ್ಯಾಸ ಮಾಡಿದ್ರೆ ನಮಗೆ ಉದ್ಯೋಗಕ್ಕೆ ಹಾಗೂ ವಿದ್ಯಾಭ್ಯಾಸಕ್ಕೆ 2 ದಾರಿ ಸಿಗ್ತದೆ. ಅದನ್ನು ನಾವು ಹೈಯರ್ ಎಜುಕೇಷನ್ ಅಂತ ಕರಿತೀವಿ ವಿದ್ಯಾಭ್ಯಾಸಕ್ಕಾದರೆ. ಇನ್ನು ಕೆಲಸದ ಕಡೆ ಹೋಗಬೇಕಂತಂದರೆ ಉದ್ಯೋಗದ ಒಂದು ಅವಶ್ಯಕತೆಗಳಾಗಲಿ, ಉದ್ಯೋಗದ ಒಂದು ಅವಕಾಶಗಳಾಗಲಿ ಅಂತ ಹೇಳಿ ನೋಡ್ತೇವೆ. ಸೊ ಶೈಕ್ಷಣಿಕ ಆಯ್ಕೆ ಅಂತ ಬಂದವಾಗ ವಿಜ್ಞಾನದ ವಿಭಾಗದಲ್ಲಿ ಅಭ್ಯರ್ಥಿತ ಪದವಿ ಕೋರ್ಸುಗಳು ಅಂತ ಹೇಳಿಬಿಟ್ಟು MBBS ವೈದ್ಯಕೀಯ ಮಾಡೋದಾಗಲಿ, BDS ಡೆಂಟಲ್ ಮಾಡೋದಾಗಲಿ, BAMS ಆಯುರ್ವೇದಿಕ್ ಮಾಡೋದಾಗಲಿ, ಯುನಾನಿ ಮಾಡೋದಾಗಲಿ, ಮತ್ತು ಹಲವು ನಮ್ಮ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿರ್ತಕ್ಕಂತಹ ಕೋರ್ಸುಗಳನ್ನು ಮಾಡೋದಾಗ್ತದೆ. ಎರಡನೇದಾಗಿ ಇಂಜಿನಿಯರಿಂಗು. ಇವತ್ತಿನ ದಿನ ಎಲ್ಲರ ಬಾಯಲ್ಲೂ ಕೇಳ್ತಕ್ಕಂತಹ ಒಂದು ಪದ ಇಂಜಿನಿಯರಿಂಗು. ಇಂಜಿನಿಯರಿಂಗಲ್ಲಿ ಸುಮಾರು ಕೋರ್ಸ್ಗಳು ಬರ್ತದೆ. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮಷಿನ್ ಲರ್ನಿಂಗ್ ಅಂತ ಹೇಳಿ ಹೀಗೆ ಹಲವಾರು ಕೋರ್ಸ್ಗಳು ಬರ್ತದೆ. ಅದರ ನಂತರ ಬಯೋಟೆಕ್ನಾಲಜಿ ಅಂತ ಒಂದು ಕೋರ್ಸ್ ಬರುತ್ತೆ. ಅದರ ನಂತರ BSc, ಇದು ತುಂಬ ಇಂಪಾರ್ಟೆಂಟು. ತುಂಬ ಮಕ್ಕಳು BSc ಮಾಡಿದ್ರೆ ಹೇಗೆ, BSc ಮಾಡಿದ್ರೆ ನಾವು ಇಂಜಿನಿಯರಿಂಗ್ ಮಾಡಿದವ್ರ ಜೊತೆ MBBS ಮಾಡಿದವ್ರ ಜೊತೆ ನಾವು ಕಂಪೀಟ್ ಮಾಡ್ಲಿಕ್ಕೆ ಆಗ್ತದಾ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇರ್ತೀರ. ಸೊ BScನಲ್ಲೂ ಕೂಡ ಸುಮಾರು ಕೋರ್ಸ್ಗಳು ಬರುತ್ತೆ. BScನಲ್ಲಿ ಮೊದಲಿಗೆ ನಾವು ಕಂಡಂತಹ ಕೋರ್ಸಸ್ಗಳು ಬೇಸಿಕ್ BSc ಕೋರ್ಸ್ಗಳಾಗಿರ್ತದೆ. ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ಈ ಥರ ಬರುತ್ತೆ. ಇವಾಗ ಹೊಸದಾಗಿ BScನಲ್ಲಿ ಈಗಿನ ತಂತ್ರಜ್ಞಾನ ಡೆವಲಪ್ ಆದ ಹಾಗೆ BSc ಇನ್ ಕಂಪ್ಯೂಟರ್ ಸೈನ್ಸ್ ಬಂದಿದೆ, BSc ಇನ್ ಎಲೆಕ್ಟ್ರಾನಿಕ್ಸ್ ಬಂದಿದೆ, BSc ಇನ್ ಸೈಬರ್ ಸೆಕ್ಯೂರಿಟಿ ಬಂದಿದೆ.
ಹಾಗೆ ಸುಮಾರು ಕೋರ್ಸ್ಗಳು BSc ಕೂಡ ಸಿಗುತ್ತೆ. ಇದಾದ ನಂತರ ಇನ್ನೂ ಒಂದು ಆಪ್ಷನ್ ನಮಗೇನು ಸಿಗುತ್ತೆ ಅಂತ ಹೇಳಿದ್ರೆ ಫಾರ್ಮಸಿ, B ಫಾರ್ಮಸಿ ಅಥವಾ D ಫಾರ್ಮಸಿ. ಸೊ ಇಷ್ಟು ಕೋರ್ಸ್ಗಳನ್ನು ನಾವು ವಿಜ್ಞಾನ ವಿಭಾಗದಲ್ಲಿ ಓದಿದ್ರೆ ಅಭ್ಯರ್ಥಿತ ವೃತ್ತಿ ಕೋರ್ಸ್ಗಳು ಅಂತ ಹೇಳ್ಬಿಟ್ಟು ಮತ್ತೆ ಸ್ಪೆಷಲೈಸೇಷನ್ ಅಂತ ಕರಿತೀವಿ ನಾವು. ಇದಿಷ್ಟು ಕೋರ್ಸ್ ಮಾಡೋದಲ್ದೇನೆ PUC ಮಾಡಿ ಆದ ನಂತರ ನಾನು ಇಂಡಿವಿಜುವಲ್ ಆಗಿ ಉದ್ಯೋಗವನ್ನು ಮಾಡ್ಕೊಳ್ಳಿಕ್ಕೆ ಅಥವಾ ಒಬ್ಬನೇ ಕೆಲಸ ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತಾ, ಅದಕ್ಕೆ ಯಾವ್ದಾದ್ರು ಕೋರ್ಸ್ಗಳಿದಾವ ಅಂತ ನಿಮ್ಮ ಪ್ರಶ್ನೆ ಇದ್ದರೆ ಅದಕ್ಕೂ ಕೂಡ ಉತ್ತರ ಇದೆ. ಕೆಲವು ಕೋರ್ಸ್ಗಳಿದೆ. ಅನಿಮೇಷನ್ ಮತ್ತು ಮಲ್ಟಿಮೀಡಿಯಾ ಅಂತ ಒಂದು ಕೋರ್ಸ್ ಬರುತ್ತೆ, ಡಾಟಾ ಸೈನ್ಸ್ ಅಂತ ಬರುತ್ತೆ, ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬರುತ್ತೆ. ಇವಾಗ ನೀವು ವಾಟ್ಸಪ್ ಮತ್ತು ಫೇಸ್ಬುಕ್ಗಳಲ್ಲೆಲ್ಲ ಈ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಕೇಳಿರ್ತೀರ, ನಮ್ಮ ಹತ್ರ ಕೋರ್ಸ್ ಇದೆ ಬನ್ನಿ ನಾವು ಮಾಡಿ ನಿಮಗೆ ಕೆಲಸ ಕೊಡಿಸ್ತೇವೆ ಅಂತ ಹೇಳ್ಬಿಟ್ಟು. ಆ ಥರದ ಕೋರ್ಸ್ಗಳನ್ನು ಮಾಡಿಕೊಂಡ್ರೆ ನೀವು ಡಿಗ್ರಿಯನ್ನು ಮಾಡೋ ಅವಶ್ಯಕತೆ ಇಲ್ಲ, ಆದರೆ ನೀವು ಉದ್ಯೋಗದ ಕಡೆ ಹೋಗಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಇನ್ನು ಎರಡನೇ ವಿಭಾಗ ವಾಣಿಜ್ಯ ವಿಭಾಗ, ಕಾಮರ್ಸನ್ನು ತಗೊಂಡಿದ್ರೆ ನೀವು ಡಿಗ್ರಿ ಕೋರ್ಸ್ಗೆ ಹೋಗಬಹುದು. ಅದರಲ್ಲಿ BCom ಬರುತ್ತೆ, BBA ಬರುತ್ತೆ, ಚಾರ್ಟೆಡ್ ಅಕೌಂಟೆಂಟ್ ಅಂತ ಬರುತ್ತೆ, ಕಂಪನಿ ಸೆಕ್ರೆಟರಿ ಅಂತ ಬರುತ್ತೆ, ದೆನ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ ಒಂದು ಕೋರ್ಸ್ ಬರುತ್ತೆ. ಇದನ್ನು ಬಿಟ್ಟು ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಕೂಡ ನೀವು ಅರ್ಹತೆಯನ್ನು ಪಡ್ಕೋಬಹುದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳಿದ್ರೆ IAS, IPS ಅಥವಾ IFS, UPSCಯಲ್ಲಿ ಮತ್ತು KPSCಯಲ್ಲಿ ಬರ್ತಕ್ಕಂತಹ ಕೋರ್ಸ್ಗಳನ್ನು ಕೂಡ ವಿಜ್ಞಾನ ಪದವಿ ಮಾಡಿದವರು ಮತ್ತು ವಾಣಿಜ್ಯ ಪದವಿ ಮಾಡಿದವರು ಕೂಡ ಅಲ್ಲಿ ಕಾಂಪೀಟ್ ಮಾಡೋ ಒಂದು ಅವಕಾಶ ಇದೆ. ಇನ್ನು ಅಭ್ಯರ್ಥಿ ವೃತ್ತಿ ಕೋರ್ಸ್ಗಳು ಅಂದರೆ ವಾಣಿಜ್ಯ ವಿಭಾಗದಲ್ಲಿ ನಾನು PUC ಮುಗಿಸಿದ್ದೀನಿ ಸರ್, ಅದರಿಂದ ನಾನು ಡಿಗ್ರಿ ಮಾಡದೇನೆ ನನಗೆ ಯಾವುದಾದ್ರು ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತ ಕೇಳಿದ್ರೆ ಅಫ್ಕೋರ್ಸ್ ಇದೆ. ಅದರಲ್ಲಿ ಒಂದು 3 ಉದಾಹರಣೆಗಳನ್ನು ನಾನು ಕೊಡ್ತೇನೆ. ಮೊದಲನೇದಾಗಿ ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ ಒಂದು ಬರುತ್ತೆ, ಎರಡನೇದು ಬ್ಯಾಂಕಿಂಗ್ ಅಂತ ಬರುತ್ತೆ, ಮೂರನೇದು ಇನ್ಶೂರೆನ್ಸ್ ಅಂತ ಬರುತ್ತೆ. ಈ ಎಲ್ಲ ಕೋರ್ಸ್ಗಳಿಗೆ ಸ್ವಲ್ಪ ಟ್ರೈನಿಂಗಿನ ಅವಶ್ಯಕತೆ ಇರುತ್ತದೆ. ಆ ಟ್ರೈನಿಂಗನ್ನು ನೀವು ಪಡ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಇಂಡಿವಿಜುವಲ್ ಆಗಿ ನಿಮ್ಮದೇ ಆದಂತಹ ಒಂದು ಫರ್ಮನ್ನು ಅಥವಾ ನೀವು ಒಬ್ಬರೇನೆ ಏಜೆಂಟ್ ಆಗಿ ಅಥವಾ ನೀವು ಒಬ್ಬರೇ ಅಡ್ವೈಸರ್ ಆಗಿ ಕೂಡ ನೀವು ಈ ಕಾಮರ್ಸ್ ಮೇಲೆ ಕೆಲಸ ಮಾಡೋ ಒಂದು ಅವಕಾಶ ಇದೆ. ಇನ್ನು ಮೂರನೇ ವಿಭಾಗ ಕಲಾ ವಿಭಾಗದಲ್ಲಿ ಅಭ್ಯರ್ಥಿ ಪದವಿ ಕೋರ್ಸುಗಳು ಅಂತ ಹೇಳಿದ್ರೆ ನಾನು ಮೊದಲಿಗೆ ಹೇಳಿದ ಹಾಗೆ ಕಾಮರ್ಸ್ ಮಾಡಿದವರು BCom ಮಾಡ್ಬೋದು, ಸೈನ್ಸ್ ಮಾಡಿದವರು BSc ಮಾಡ್ಬೋದು ಅಂತ ಇತ್ತು ಎಲ್ಲರ ತಲೆಯಲ್ಲಿ ಮೊದಲು. ಅದೇ ಥರ ಆರ್ಟ್ಸ್ ಮಾಡಿದವರು BA ಮಾಡಬಹುದು, LLB ಮಾಡಬಹುದು, ಫೈನ್ ಆರ್ಟ್ಸ್ ಮಾಡಬಹುದು, ಮಾಸ್ ಕಮ್ಯುನಿಕೇಷನ್ ಮಾಡಬಹುದು, ಡಿಸೈನ್ ಅಂತ ಬರ್ತದೆ ಅದನ್ನು ಮಾಡಬಹುದು. ಇದೆಲ್ಲ ಕೆಲವು ಉದಾಹರಣೆಗಳನ್ನು ನಾನು ಹೇಳ್ತಾ ಇದ್ದೇನೆ. ಇದೇ ಥರ ಸುಮಾರು ಕೋರ್ಸ್ಗಳು ಬರುತ್ತೆ ಆರ್ಟ್ಸ್ ಅಂಡರು, ಆ ಕೋರ್ಸ್ಗಳನ್ನು ನಾವು ಮಾಡ್ಬೋದು. ಅಭ್ಯರ್ಥಿತ ವೃತ್ತಿ ಕೋರ್ಸ್ಗಳಲ್ಲಿ ಜರ್ನಲಿಸಮ್ ಮಾಡಬಹುದು, ಇದ್ರ ಬಗ್ಗೆ ನೀವು ಕೇಳಿರ್ತೀರ ಎಲ್ಲರೂ ಕೂಡ. ಸಾಮಾಜಿಕ ಕಾರ್ಯ, ಅದಕ್ಕೆ ಸಂಬಂಧಪಟ್ಟಂತಹ ಅವಕಾಶಗಳು ಏನಾದರೂ ಇದ್ದರೆ ಅದನ್ನು ಮಾಡಬಹುದು. ದೆನ್ ಪಬ್ಲಿಕ್ ರಿಲೇಷನ್ಸ್ ಅಂತ ಹೇಳಿ ಒಂದು ಬರುತ್ತದೆ, ಅದನ್ನು ಕೂಡ ನೀವು ಮಾಡ್ಬೋದು. ಈ ಅಭ್ಯರ್ಥಿತ ವೃತ್ತಿ ಕೋರ್ಸ್ಗಳಂತ ಹೇಳಿದ್ರೆ PUCಯ ಮೇಲೆ ಕೆಲವು ತಂತ್ರಜ್ಞಾನಿತ ವಿಷಯಗಳನ್ನು ನೀವು ತಗೊಂಡು ಅದರ ಮೇಲೆ ನೀವು ಸ್ವಲ್ಪ ಟ್ರೈನಿಂಗನ್ನು ಮಾಡಿಕೊಂಡ್ರೆ ಈ ಅಭ್ಯರ್ಥಿತ ವೃತ್ತಿ ಕೋರ್ಸ್ಗಳನ್ನು ನೀವು ಮಾಡಿಕೊಂಡು ಅದ್ರ ಮೇಲೆ ನೀವು ಕೆಲಸ ಮಾಡುವಂತಹ ಒಂದು ಅವಕಾಶ ನಿಮಗಿದೆ. ಇನ್ನು ಉದ್ಯೋಗದ ಆಯ್ಕೆಗಳು ಅಂತ ಬಂದವಾಗ ಈ 3 ವಿಭಾಗಗಳು, ವಿಜ್ಞಾನ ವಿಭಾಗ, ಕಲಾ ವಿಭಾಗ ಮತ್ತು ವಾಣಿಜ್ಯ ವಿಭಾಗದ 3 ವಿಭಾಗಗಳನ್ನು ನಾನು ಒಟ್ಟಾರೆಯಾಗಿ ಈ ಉದ್ಯೋಗದ ಆಯ್ಕೆಗಳನ್ನು ಹೇಳ್ತೇನೆ. ಮೊದಲನೇದಾಗಿ ಸರ್ಕಾರಿ ಉದ್ಯೋಗದಲ್ಲಿ UPSC, ಅದರಲ್ಲಿ KS, IPS, IFS, IRS ಹೀಗೆ ಸುಮಾರು ಅವಕಾಶಗಳು ಸಿಗುತ್ತೆ. KPSC ಅಂತ ಬಂದವಾಗ KAS ಅಂತ ಬರುತ್ತೆ. ಅದನ್ನು ಬಿಟ್ಟರೆ ಬ್ಯಾಂಕ್ PO ಮತ್ತು ಕ್ಲರ್ಕ್ ಪರೀಕ್ಷೆಗಳನ್ನು ಬರೆದು ನೀವು ಸರ್ಕಾರಿ ಉದ್ಯೋಗಕ್ಕೆ ಸೇರ್ಪಡೆ ಆಗಬಹುದು. ಅದನ್ನು ಬಿಟ್ಟರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಬರುತ್ತೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಗೆ ನೀವು ಎಕ್ಸಾಮನ್ನು ತಗೋಬೇಕು. ಆ ಎಕ್ಸಾಮಲ್ಲಿ ನೀವು ಉತ್ತೀರ್ಣರಾದರೆ SSC ಅಂಡರ್ ನೀವು ಕೆಲಸಕ್ಕೆ ಹೋಗಬಹುದು. ಇನ್ನು ಕೊನೆಯದಾಗಿ ರೈಲ್ವೆ ನೇಮಕಾತಿಗೂ ಕೂಡ ಯಾವುದಾದ್ರೂ ಒಂದು ಡಿಗ್ರಿ ಆಗಿದ್ರೆ ಸಾಕು ಅಂತ ಹೇಳಿ ಇದೆ. ಸೊ ಆ ಡಿಗ್ರಿಯನ್ನು ನೀವು ಕಂಪ್ಲೀಟ್ ಮಾಡಿಕೊಂಡು ನೀವು ಉದ್ಯೋಗದ ಕಡೆ ನೀವು ಹೋಗಬಹುದು. ಎರಡನೇ ಕ್ಲಾಸಿಫಿಕೇಶನ್ ಏನಂತಂದರೆ ಖಾಸಗಿ ಉದ್ಯೋಗ. ಮೊದಲನೇದು ಸರ್ಕಾರಿ ಉದ್ಯೋಗ, ಎರಡನೇದು ಖಾಸಗಿ ಉದ್ಯೋಗ. ಈಗ ಎಲ್ಲ ಮಕ್ಕಳು ಕೂಡ ನಿಮ್ಮ ಗಮನವನ್ನು ಖಾಸಗಿ ಉದ್ಯೋಗಗಳು, ಮಲ್ಟಿನ್ಯಾಷನಲ್ ಕಂಪನೀಸ್ ಕಡೆ ನೀವು ವಾಲ್ತಿದ್ದೀರೇ ಹೊರತು ಯಾರೂ ಕೂಡ ಗೌರ್ಮೆಂಟ್ ಜಾಬ್ಸ್, ಸರ್ಕಾರಿ ಉದ್ಯೋಗದ ಕಡೆ ಯಾರೂ ಹೋಗ್ತಾ ಇಲ್ಲ. ಸೊ ಈ ಖಾಸಗಿ ಉದ್ಯೋಗಗಳಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಸೆಕ್ಯೂರಿಟಿ ಅಷ್ಟೇನಿರಲ್ಲ, ಸ್ಯಾಲರಿ ತುಂಬ ಚೆನ್ನಾಗಿರುತ್ತೆ. ಅದು ಶಾರ್ಟ್ ಟರ್ಮ್ ಪೀರಿಯಡ್ ಥರ ಆಗ್ತದೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅದು ಕೂಡ ಒಳ್ಳೆಯದು. ಬಟ್ ನಿಮ್ಮ ಗಮನವನ್ನು ಸರ್ಕಾರಿ ಮತ್ತು ಇನ್ನಿತರೆ ವಿಭಾಗಗಳ ಕಡೆ ನೀವು ಹರಿಸಿದರೆ ನಿಮಗೆ ಅಪಾರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ ಅನ್ನೋದು ನಮ್ಮ ಒಂದು ಕಳಕಳಿ. ಸೊ ಎರಡನೇದು ಖಾಸಗಿ ಉದ್ಯೋಗದ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮಾಹಿತಿ ತಂತ್ರಜ್ಞಾನ, IT ಫೀಲ್ಡು, ಎರಡನೇದಾಗಿ ಮಾರ್ಕೆಟಿಂಗು, ಮೂರನೇದಾಗಿ ಫೈನಾನ್ಸು, ನಾಲ್ಕನೇದಾಗಿ ಮಾನವ ಸಂಪನ್ಮೂಲತೆ HR ಅಂತ ಹೇಳಿ ಕರಿತೀವಿ. ಇನ್ನು ಕೊನೆಯದಾಗಿ ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರ. ಈ ಎಲ್ಲ ಕ್ಷೇತ್ರಗಳಲ್ಲಿ ಖಾಸಗಿ ವಲಯದಲ್ಲಿ ನೀವು ಕೆಲಸ
ನಿರ್ವಹಿಸುತ್ತಾ ನಿಮ್ಮ ಒಂದು ಅವಕಾಶಗಳನ್ನು ಫುಲ್ಫಿಲ್ ಮಾಡ್ಕೊಳ್ಳೋ ಒಂದು ಅವಕಾಶ ನಿಮಗಿದೆ. ಇನ್ನು ಮೂರನೇದು ಸ್ವಯಂ ಉದ್ಯೋಗ. ನಾನು ಯಾರ ಕೈ ಕೆಳಗೂ ಕೂಡ ಕೆಲಸ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ, ನಾನೇ ನನ್ನ ಸ್ವಂತ ಉದ್ಯೋಗವನ್ನು ಮಾಡ್ತೇನೆ, ನನಗೆ ಯಾರ ಸಹಾಯನೂ ಬೇಡ, ನಾನೇ ಕೆಲವರಿಗೆ ಸಹಾಯ ಮಾಡ್ತೇನೆ ಅಂತ ಇದ್ದವರು ಈ ಒಂದು ವಿಭಾಗಕ್ಕೆ ಹೋಗಬಹುದು. ಅದರಲ್ಲಿ ನಮಗೆ ಸಿಗ್ತಕ್ಕಂತಹ ಅವಕಾಶಗಳು ಯಾವ್ದ್ಯಾವುದು ಅಂತಂದರೆ, ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಂಡರಲ್ಲಿ ನರೇಂದ್ರ ಮೋದಿ ಅವರು ಸ್ಟಾರ್ಟಪ್ಗಳನ್ನು ಕೊಡ್ತಾ ಇದ್ದಾರೆ. ಸಣ್ಣ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳ ಒಂದು ಬೆಳವಣಿಗೆಗೆ ಈ ಸ್ಟಾರ್ಟಪ್ಗಳು ತುಂಬ ಕೊಡುಗೆಗಳನ್ನು ಕೊಟ್ಟಿದೆ. ಇದರಲ್ಲಿ ಹೇಗೆ ನಾವು ಅವಕಾಶಗಳನ್ನು ತೆಗೆದುಕೊಳ್ಳಬಹುದು ಅಂತ ಅಂದರೆ, ಯಾವುದೋ ಒಂದು ನಮ್ಮ ಕಾನ್ಸೆಪ್ಟ್ ಇರುತ್ತೆ, ಯಾವುದೋ ಒಂದು ನಿಮ್ಮ ವಿಚಾರ ಇರುತ್ತೆ, ಆ ವಿಚಾರಕ್ಕೆ ರೆಕ್ಕೆ ಪುಕ್ಕಗಳನ್ನು ಕಟ್ಟಿ ಅಲ್ಲಿಂದ ಒಂದು ಪ್ರಾಡಕ್ಟನ್ನು ಡೆವಲಪ್ ಮಾಡಬೇಕು. ನೀವು ಆ ಪ್ರಾಡಕ್ಟನ್ನು ಡೆವಲಪ್ ಮಾಡೋದ್ರಿಂದ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಅವಕಾಶ ಆಗುತ್ತೆ ನಿಮ್ಮಿಂದ. ಹೇಗೆ ಅಂತಂದರೆ, ನೀವು ನಿಮ್ಮ ಸುತ್ತಮುತ್ತಲಿನ ಜನರನ್ನು ಕರೆದುಕೊಂಡು ಒಂದು ಸಣ್ಣ ಒಂದು ಕಂಪನಿಯನ್ನು ಹಾಕಿಬಿಟ್ಟು ಆ ಕಂಪನಿ ಒಂದು ಪ್ರಾಡಕ್ಟನ್ನು ಡೆವಲಪ್ ಮಾಡಿದ್ರೆ, ನಿಮ್ಮ ಹಳ್ಳಿ ಅಥವಾ ನಿಮ್ಮ ಊರು, ನಿಮ್ಮ ಸುತ್ತಮುತ್ತಲಿನ ಊರಿಗೆ ಆ ಒಂದು ಪ್ರಾಡಕ್ಟನ್ನು ನೀವು ಪರಿಚಯಿಸುವಂತಹ ಒಂದು ಅವಕಾಶ ಸಿಗುತ್ತೆ. ಅದರಿಂದ 4 ಜನಕ್ಕೆ ಕೆಲಸ ಕೊಟ್ಟಂಗಾಗುತ್ತೆ, 4 ಜನಕ್ಕೆ ಆ ಪ್ರಾಡಕ್ಟ್ ರೀಚ್ ಆದ ಹಾಗೆ ಆಗುತ್ತೆ. ಹಾಗಾಗಿ ಈ ಸ್ಟಾರ್ಟಪ್ ಅನ್ನೋದು ಒಂದು ತುಂಬ ಬಹುಬೇಡಿಕೆಯ ಒಂದು ವಿಭಾಗ ಆಗಿರೋದ್ರಿಂದ ತುಂಬ ಜನ ಮಕ್ಕಳು ಸ್ಟಾರ್ಟಪ್ಪಿನ ಸದುಪಯೋಗವನ್ನು ಪಡೆದುಕೊಂಡು ತುಂಬ ಜನ ಅದರದ್ದು ಲಾಭವನ್ನು ಕೂಡ ಪಡಿತಾ ಇದ್ದಾರೆ. ಎರಡನೇದು ಬಿಸ್ನೆಸ್ಸು. ಈ ಸ್ಟಾರ್ಟಪ್ಪು ಮತ್ತು ಬಿಸ್ನೆಸ್ಸು ಇದೆರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಸ್ಟಾರ್ಟಪ್ಪಲ್ಲಿ ಏನಾಗುತ್ತೆ ಅಂತಂದರೆ, ನೀವು ನಿಮ್ಮ ಕನಸನ್ನು ಕಟ್ಟಿ ಅದನ್ನು ಬೆಳೆಸ್ತೀರಾ. ಬಿಸ್ನೆಸ್ಸು ಅದನ್ನು ಕೂಡ ನಿಮ್ಮ ಕನಸೆ. ಬಿಸ್ನೆಸ್ ಹೇಗೆ ಅಂತ ಹೇಳಿದ್ರೆ, 4 ಜನ ಸೇರಿ ಒಂದು ಕೆಲಸ ಮಾಡೋದು, 4 ಜನರಿಗೋಸ್ಕರ ಒಂದು ಕೆಲಸ ಮಾಡೋದು. ಸ್ಟಾರ್ಟಪ್ ಏನಂದರೆ, ನಿನ್ನ ಕನಸನ್ನು 4 ಜನರಿಗೆ ಮುಟ್ಟಿಸೋದು. ಈ ಥರ ವ್ಯತ್ಯಾಸ ಇದೆ. ಸೊ ಬಿಸ್ನೆಸ್ ನೀವೆಲ್ಲ ನೋಡಿರ್ತೀರ. ಆ ಬಿಸ್ನೆಸ್ ಏನಂತ ಹೇಳಿದ್ರೆ, 4 ಜನ ಸೇರ್ಕೊಂಡ್ಬಿಟ್ಟು ಒಂದು ಕಾನ್ಸೆಪ್ಟನ್ನು ನೀವು ಡೆವಲಪ್ ಮಾಡಿ ಅದರಿಂದ 4 ಜನಕ್ಕೆ ಉದ್ಯೋಗ ಕೊಡೋದಾಗಲಿ, ಸಹಾಯ ಮಾಡೋದಾಗಲಿ, ಅಥವಾ ಸೇವೆ ಕೊಡೋದಾಗಲಿ, ಈ ಥರದ ಕೆಲಸವನ್ನು ನಾವು ಮಾಡ್ತಿರ್ತೀವಿ. ಅದು ಬಿಸ್ನೆಸ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಫ್ರೀಲ್ಯಾನ್ಸಿಂಗ್ ಅಂತ ಒಂದು ಬರುತ್ತೆ. ಫ್ರೀಲ್ಯಾನ್ಸಿಂಗ್ ಅಂತ ಹೇಳಿದ್ರೆ, ನಿನ್ನ ಹತ್ರ ಒಂದು ಕೌಶಲ್ಯತೆ ಇದೆ, ಆ ಕೌಶಲ್ಯತೆಯನ್ನು ನೀನು ಇನ್ನೊಬ್ಬರ ಸಹಾಯಕ್ಕೆ ಯೂಸ್ ಮಾಡ್ತೀಯ. ಅದಕ್ಕೆ ಇನ್ ರಿಟರ್ನ್ ನೀವು ಹಣ ಪಡೆಯೋದಾಗಲಿ ಅಥವಾ ನೀವು ಸಲ್ಲಿಸಿದ ಸೇವೆಗೆ ಒಂದು ಫೀಸ್ ಅನ್ನೋದನ್ನಾಗಲಿ ನೀವು ತಗೋಬೋದು. ಅದು ಫ್ರೀಲ್ಯಾನ್ಸಿಂಗ್ ಅಂತ ಬರುತ್ತೆ. ಈ ಫ್ರೀಲ್ಯಾನ್ಸಿಂಗ್ ಇವಾಗ ಹೇಗೆ ಅಂತಂದರೆ, ಇದು ಕೂಡ ಕೌಶಲ್ಯತೆಯ ಕೊರತೆಯಿಂದ ನಮಗೆ ಒಂದು ಅವಕಾಶ ಸಿಗೋದಾಗ್ತದೆ. ಕೌಶಲ್ಯತೆಯ ಕೊರತೆ ಅಂದರೆ, ಈಗ XYZ ಅನ್ನೋ ಒಬ್ಬ ವ್ಯಕ್ತಿಯ ಹತ್ರ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ಮಿಗೆ ಸೊಲ್ಯೂಷನ್ ನನ್ನ ಕೌಶಲ್ಯತೆಯಲ್ಲಿದೆ. ಸೊ ನನ್ನ ಕೌಶಲ್ಯತೆಯಿಂದ ಅವರ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡಿ ಕೊಡ್ತೀನಿ. ಸೊ ಹೀಗೆ ಕೌಶಲ್ಯತೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಇದರಲ್ಲಿ. ಸೊ ಅದನ್ನು ನಾವು ಫ್ರೀಲ್ಯಾನ್ಸಿಂಗ್ ವಿಭಾಗಕ್ಕೆ ನಾವು ಅದನ್ನು ಬೇಕಾದರೆ ಅಡಾಪ್ಟ್ ಮಾಡ್ಕೋಬಹುದು. ಇನ್ನು ಕೊನೆಯ ಸ್ವಯಂ ಉದ್ಯೋಗದ ಒಂದು ವಿಭಾಗ ಯಾವುದಂದರೆ, ಕೃಷಿ ಮತ್ತು ಕೃಷಿ ಸಂಬಂಧಿತ ಉದ್ಯೋಗಗಳು. ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ತುಂಬ ಜನ ಈ ಕೃಷಿ ಸಂಬಂಧಿಸಿದ ಉದ್ಯೋಗಗಳ ಬಗ್ಗೆ, ಈ ಫಾರ್ ಎಕ್ಸಾಂಪಲ್ ಸೀಡ್ ಪ್ರೊಡಕ್ಷನ್ ಆ್ಯಂಡ್ ಸೀಡ್ ಡಿಸ್ಟ್ರಿಬ್ಯೂಷನ್, ಈಗ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂತಹ ಕೆಲವು ಕಂಪನಿಗಳು ಬೀಜೋತ್ಪಾದನೆಯನ್ನು ಮಾಡಿ ಆ ಬೀಜಗಳ ಒಂದು ಸರಬರಾಜು ಮಾಡೋದಾಗಲಿ ಅಥವಾ ಡಿಸ್ಟ್ರಿಬ್ಯೂಷನ್ ಮಾಡೋದಾಗಲಿ, ಅದರಲ್ಲಿ ಅವರು ತೊಡಗಿಸಿಕೊಂಡಿರ್ತಾರೆ. ಸೊ ನೀವು ಕೂಡ ನಿಮ್ಮ ಒಂದು ಕೌಶಲ್ಯತೆಯನ್ನು ಈ ವಿಭಾಗದಲ್ಲಿ ತೋರಿಸಿದ್ರೆ ಇದರಲ್ಲೂ ಕೂಡ ಒಂದು ಉತ್ತಮವಾದಂತಹ ಒಂದು ಉದ್ಯೋಗದ ಅವಕಾಶ ನಿಮಗೆ ಸಿಗಬಹುದು. ಸೊ ಇದಿಷ್ಟು ಕೂಡ ನಿಮ್ಮ PUC ಆದ ನಂತರದ ಜೀವನದಲ್ಲಿ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇಷ್ಟು ತನಕ ಹೇಳಿದೆ. ಕೊನೆಯದಾಗಿ ನಿಮಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಅಂತ ಹೇಳಿದ್ರೆ, ಇವತ್ತಿನ ದಿನಮಾನಗಳಲ್ಲಿ ತುಂಬಾ ಜನ ಮಕ್ಕಳು ಕೌಶಲ್ಯತೆಯ ಕೊರತೆಯಿಂದ ನಿಮ್ಮ ಒಂದು ಆಸೆ ಆಗಲಿ, ನಿಮ್ಮ ಒಂದು ಗುರಿಯನ್ನು ತಲುಪಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಸೊ ಕೌಶಲ್ಯತೆ ಅಂದರೆ ಏನು? ಕೌಶಲ್ಯತೆ ಅಂತ ಅಂದರೆ, ಈಗ ನರೇಂದ್ರ ಮೋದಿ ಅವರ ಒಂದು ಕನಸಿನ ಕೂಸು ಅಂತ ಹೇಳಿದೆ ನಾನು. ಆ ಕನಸಿನ ಕೂಸಿನಲ್ಲಿ ಸ್ಟಾರ್ಟಪ್ ಕೂಡ ಬರ್ತದೆ. ಸೊ ಸ್ಟಾರ್ಟಪ್ಪಿಗೆ ಕೌಶಲ್ಯತೆಯ ಒಂದು ಅವಶ್ಯಕತೆ ಇರುತ್ತೆ. ಈಗ ನರೇಂದ್ರ ಮೋದಿ ಅವರು ನಮ್ಮ ಭಾರತದ ಮಕ್ಕಳ ಕೌಶಲ್ಯತೆಯನ್ನು ಬಲಪಡಿಸಲಿಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟನ್ನು ಮಾಡಿದ್ರು. ಈ ಸ್ಕಿಲ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಪ್ರಾಜೆಕ್ಟ್ ಅಂಡರಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಫ್ ಇಂಡಿಯಾದ ಒಂದೊಂದು ಭಾಗಗಳನ್ನು ಅಥವಾ ಒಂದೊಂದು ಬ್ರ್ಯಾಂಚನ್ನು ಓಪನ್ ಮಾಡಿದ್ದಾರೆ. ಸೊ ಅಲ್ಲಿ ಹೇಗೆ ಅಂತಂದರೆ, ಉಚಿತವಾಗಿ ನಿಮಗೆ ಕಂಪ್ಯೂಟರ್ ಶಿಕ್ಷಣ ಇರಬಹುದು ಅಥವಾ ಟೆಕ್ನಿಕಲ್ ಕೋರ್ಸಿಗೆ ಸಂಬಂಧಪಟ್ಟಂತಹ ಟ್ರೈನಿಂಗ್ ಇರ್ಬೋದು ಅಥವಾ ಇನ್ನಿತರೆ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತಹ ಟ್ರೈನಿಂಗನ್ನು ಕೊಡ್ತಾರೆ. ಸೊ ಅದು ಉಚಿತವಾಗಿ ಇರುತ್ತೆ. ಸೊ ಅಲ್ಲಿ ನೀವು ಸ್ಕಿಲ್ ಡೆವಲಪ್ಮೆಂಟ್ ಇಂಡಿಯಾದ ಪ್ರಾಜೆಕ್ಟ್ ಅಂಡರ್ ನೀವು ಆ ಕೋರ್ಸ್ಗಳನ್ನು ತೆಗೆದುಕೊಂಡು ನೀವು ಅಲ್ಲಿ ತರಬೇತಿಯನ್ನು ಪಡೆದ್ರಿ ಅಂತಂದರೆ ಅಲ್ಲಿ ಸಿಗ್ತಕ್ಕಂತಹ ನಿಮ್ಮ ಒಂದು ಸರ್ಟಿಫಿಕೇಟಿಗೆ ತುಂಬ ಬೆಲೆ ಇದೆ. ಸೊ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಕೌಶಲ್ಯ ಭರಿತರಾದಿರಿ ಅಂತ ಹೇಳಿ ಅದು ಸರ್ಟಿಫಿಕೇಟ್ ಇರುತ್ತೆ. ಆ ಸರ್ಟಿಫಿಕೇಟಿಂದ ನೀವು ಎಲ್ಲಿ ಹೋದ್ರೂ ಕೂಡ, ಯಾವುದೇ ಕಂಪನಿಯಲ್ಲಿ ಹೋದ್ರೂ ಕೂಡ ನಿಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಇದು ಏನಕ್ಕೆ ಅಂತ ಹೇಳಿದ್ರೆ, ಇವತ್ತಿನ ಮಕ್ಕಳು ಎಲ್ಲರಿಗೂ ಕೂಡ ಥಿಯರಿ ಅಂದರೆ ಪಾಠಗಳ ಬಗ್ಗೆ ಎಲ್ಲರಿಗೂ ಗಮನ ಇದೆ, ಆದರೆ ಕೌಶಲ್ಯತೆಯ ಬಗ್ಗೆ ಗಮನವಿಲ್ಲ. ಹಾಗಾಗಿ ನಿಮ್ಮ ಕೌಶಲ್ಯತೆಯನ್ನು ನೀವು ಬಲಪಡಿಸಿಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಅವಕಾಶಗಳು ತುಂಬ
ಜಾಸ್ತಿ ಸಿಗ್ತಾ ಹೋಗುತ್ತೆ. ಇಲ್ಲ ಹೇರಳ ಅವಕಾಶಗಳಿರುತ್ತೆ, ಅದರಿಂದ ನೀವು ಮುಂದೆ ಸಕ್ಸೀಡ್ ಆಗಬಹುದು. ನೀವು ಯಾವುದೇ ವಿಭಾಗದಲ್ಲಿ ಯಾವುದೇ ಕೋರ್ಸನ್ನು ಮಾಡಿ ಆ ಕೋರ್ಸಿಗೆ ಸಂಬಂಧಪಟ್ಟಂತಹ ಕೌಶಲ್ಯತೆಯನ್ನು ನೀವು ಪಡೆದ್ರಿ ಅಂತ ಹೇಳಿದ್ರೆ ನಿಮಗೆ ಮುಂದೆ ಉದ್ಯೋಗದ ಒಂದು ಖಚಿತತೆ ಇರುತ್ತೆ. ಸೊ ಇಷ್ಟು ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇದುವರೆಗೂ ಯಶಸ್ಸಿನ ಹಾದಿ PUC ನಂತರ ಶೈಕ್ಷಣಿಕ ಮತ್ತು ವೃತ್ತಿ ಆಯ್ಕೆಗಳ ಅನ್ವೇಷಣೆ ಈ ಕುರಿತು ಮಾಹಿತಿ ನೀಡಿದವರು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಶೋಕ್ ಆರ್ ಬಣಗಾರ್. ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ, ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು PES ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಆತ್ಮೀಯ ಕೇಳಿದರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ. ಈ ಕಾರ್ಯಕ್ರಮದ ನಿರ್ಮಾಣ SL ರಮೇಶ್ ಪ್ರಸಾದ್, ನಿರ್ವಹಣೆ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.